ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ. ಸೊ ಕಳಸ ರೆಡಿ ಮಾಡಲಿಕ್ಕೆ ನಾವು ಕಳಸಕ್ಕೆ ಯಾವ ರೀತಿ ಏನೇನು ವಸ್ತು ಹಾಕಿದರೆ ಲಕ್ಷ್ಮಿ ಒಲಿತಾಳೆ ಮತ್ತು ಲಕ್ಷ್ಮಿ ಧನ ಧಾನ್ಯ ಸಂಪತ್ತು ಐಶ್ವರ್ಯವನ್ನು ಕರುಣಿಸುತ್ತಾಳೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಮೊದಲಿಗೆ ನೀವು ಯಾವ ಸ್ಥಳದಲ್ಲಿ ಲಕ್ಷ್ಮಿಯ ಪ್ರತಿಷ್ಠಾಪನೆ ಮಾಡ್ತೀರಾ ಅಂತ ನೋಡಿಕೊಂಡು ಅಲ್ಲಿ ಒಂದು ಮಣೆ ಇಟ್ಕೊಳ್ಳಿ. ಮಣೆ ಮೇಲೆ ಈ ಥರ ಒಂದು ಶುಭ್ರವಾದ ಬಿಳಿ ಅಥವಾ ಹೊಸ ವಸ್ತ್ರವನ್ನು ಇಡಬೇಕು. ಅದಾದಮೇಲೆ ನೀವು ಸ್ಟ್ಯಾಂಡ್ ಇಟ್ಕೊಳ್ಳಿ. ಆ ಸ್ಟ್ಯಾಂಡ್ ಮೇಲೆ ಈ ಥರ ನಾನು ಅಕ್ಕಿ ಇಟ್ಕೊಂಡಿದ್ದೀನಿ. ಅಕ್ಕಿನ ನಾನು ಇಲ್ಲಿ 5 ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಅಕ್ಕಿನ ಈ ವರಮಹಾಲಕ್ಷ್ಮಿ ವ್ರತ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಅದಕ್ಕೋಸ್ಕರ ಕಳಸಕ್ಕೆ ಕೆಲವರಿಗೆ ಗೊತ್ತಿರಲ್ಲ ಏನೇನು ಹಾಕಿಡಬೇಕು ಅನ್ನೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ಸೊ ಇಲ್ಲಿ ನಾನು 5 ಮುಷ್ಟಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದ್ರ ಮೇಲೆ ನಾನು ಅಷ್ಟಪುಷ್ಪ ರಂಗೋಲಿಯನ್ನು ಬಿಡಿಸ್ಕೊತಾ ಇದ್ದೀನಿ. 4 ಲೈನ್ ಹಾಕ್ಕೊಂಡು ನೀವು ಬಿಡಿಸ್ಕೊತೀರಲ್ವಾ, ಆ ಥರ ಅಷ್ಟಪುಷ್ಪ ರಂಗೋಲಿಯನ್ನು ನಾನು ಇಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಅದ್ರ ಮೇಲೆ ನೀವು ಪ್ಲೇಟ್ ಮೇಲಾದರೂ ಅಕ್ಕಿ ಇಡಿ, ತಪ್ಪಿದ್ರೆ ಬಾಳೆ ಎಲೆ ಮೇಲಾದರೂ ಅಕ್ಕಿ ಇಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲಿ ಅದ್ರ ಮೇಲೆ ಒಂದು ಕಳಸದ ಚೊಂಬಿಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಹೂವು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ಚಿನ್ನ ಮತ್ತು ಬೆಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಕೂಡ ಹಾಕಿದರೆ ತುಂಬ ಒಳ್ಳೆಯದು. ನಾವು ಇದನ್ನು ಏನಕ್ಕೆ ಮಾಡ್ತಾ ಇರೋದಪ್ಪ ಅಂದರೆ ಲಕ್ಷ್ಮಿನ ಒಲಿಸ್ಕೊಳ್ಳೋಕ್ಕೋಸ್ಕರ. ಅದಕ್ಕೆ ನಾವು ಅವಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಹಾಕಬೇಕಾಗುತ್ತೆ. ನಾನು ಇಲ್ಲಿ 3 ಏಲಕ್ಕಿ ತೊಗೊಂಡಿದ್ದೀನಿ. ಯೂಶಲಿ ನೀವು 3 ಆದರೂ ತೊಗೊಬೋದು, 6 ಆದರೂ ತೊಗೊಬೋದು. ನಾನಿಲ್ಲಿ ಎಲ್ಲನೂ ಕೂಡ 3 ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ನೆಕ್ಸ್ಟು 3 ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು 3 ಗೋಮತಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 3 ಕಮಲದ ಹೂವಿನ ಬೀಜ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಲಕ್ಷ್ಮಿಗೆ ಪ್ರಿಯವಾದ 3 ಶಂಖಗಳನ್ನ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕಾದ್ಮೇಲೆ ನಾನು ಇಲ್ಲಿ ಅಡಿಕೆ ಹಾಕ್ಕೊಂಡಿದ್ದೀನಿ. ನೀವು ಬಟ್ಲಡಿಕೆ ಯೂಸ್ ಮಾಡಿ. ನನ್ನ ಹತ್ರ ಬಟ್ಲಡಿಕೆ ಇರಲಿಲ್ಲ, ಸೊ ವೀಡಿಯೋ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಮಾಮೂಲಿ ಅಡಿಕೆ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡಾದ್ಮೇಲೆ ಒಂದು ಚಿಕ್ಕ ಅರಿಶಿಣ ಕೊಂಬು ಹಾಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಯೂಶಲಿ ಕಲ್ಸಕ್ಕರೆ ಇದ್ದರೆ ಕಲ್ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಲ್ಲ ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಮನೆ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ಹಾಕ್ಕೊಳ್ಳಿ, ಒಂದು 2 ಥರ. ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಖರ್ಜೂರ ತಪ್ಪಿದ್ರೆ ಬಾದಾಮಿನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಜಾವತಿ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಹಾಕಿದ್ರೆ ತುಂಬ ಅರೋಮಾ ಚೆನ್ನಾಗಿ ಬರುತ್ತೆ, ಲಕ್ಷ್ಮಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಜಾವತಿ ಪುಡಿ ಕೂಡ ಹಾಕ್ಕೊಂಡು ಅದಕ್ಕೆ ಒಂದು ನಾಣ್ಯ ಹಾಕ್ಕೊತಾ ಇದ್ದೀನಿ. ಮೊದಲೇ ಲಕ್ಷ್ಮಿ ಧನ ಪ್ರಿಯೆ ಅಂತ ನಾವು ಅಂದ್ಕೊತೀವಿ, ಅದಕ್ಕೋಸ್ಕರ ಇಲ್ಲಿ ಒಂದು ನಾಣ್ಯ ಹಾಕ್ಕೊಂಡು ಅದಕ್ಕೆ ನಾನು ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕ್ತಾಯಿದ್ದೀನಿ. ಅಕ್ಷತೆ ಹಾಕಾದ್ಮೇಲೆ ಕಳಸಕ್ಕೆ ಮಾವಿನೆಲೆನೇ ಬಳಸಬೇಕು. ಅದಕ್ಕೆ ನಾನೀಗ ಮಾವಿನೆಲೆ ಇಟ್ಕೊಂಡು ಅದ್ರ ಮೇಲೆ ನೀವು ಕಾಯಿ ಇಟ್ಕೊಂಡು ಅದಕ್ಕೆ ಮುಖೋಡ ಹಾಕಿ ಲಕ್ಷ್ಮಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.